ಹಚ್ಚಿ ಸ್ವಾಮಿಗಳೇ, ಹಚ್ಚಿ. ಆಗಲಿ ಆಗಲಿ, ದೈವ ಇಚ್ಛೆ. ಆ ಸ್ವಾಮಿಗಳ ನನ್ಗೂ ಕುಂಕುಮ ಇಡಿ. ಅಯ್ಯೋ, ಮಿಸ್ ಹೊಡೆಯುತ್ತೆ. ಅಜಿತ್ ಭೂಮಿ ಹನೆಗೆ ಕುಂಕುಮ ಇಡ್ಲಿ ಅಂತ ಹೇಳಿ ನಾನು ಐಡಿಯಾ ಮಾಡಿದ್ರೆ ಎಲ್ಲೋ ಮಿಸ್ ಹೊಡಿತಿದ್ಯಲ್ಲಪ್ಪ. ಸ್ವಾಮಿಗಳೇ, ಏನ್ ಯೋಚನೆ ಮಾಡ್ತಿದ್ರೆ? ಕುಂಕುಮ ಇಡಿ ಬೇಗ. ನೀರು. ಭೂಮಿ, ನೀನ್ ಮೊದಲು ಬಾ. ಸ್ವಾಮಿಗಳೇ, ಕುಂಕುಮ ಇಡಿ. ಸತ್ಯಣ್ಣ, ನಿಮ್ಗೇನು ಆಗಿಲ್ವಾ? ಏನೂ ಆಗಿಲ್ಲ, ನಂಗೇನೂ ಆಗಿಲ್ಲ. ಮತ್ ಯಾಕೆ ನಾಟಕ ಇಲ್ಲ? ಎರಡು ಸರ್ತಿ ಯಾರು ಕುಂಕುಮ ಹಚ್ಚಿಸ್ಕೋತಾರೋ ಅವ್ರ ಮನಸ್ಸಲ್ಲಿರೋದೆಲ್ಲ ಒಳ್ಳೇದಾಗತ್ತಂತೆ. ಇದನ್ನ ಅವ್ರ ಮುಂದೆ ಹೇಳೋ ಆಗಿಲ್ಲ. ಪಾಪ ಅವ್ರ ಮನಸ್ಸಲ್ಲಿ ಏನೇನೋ ಆಸೆಗಳಿತ್ತೇನೋ. ಸ್ವಾಮಿ, ನೀವು ಹಚ್ಬಿಡಿ. ಸತ್ಯಣ್ಣ, ಹಣೆ ಕುಂಕುಮನ ಅಪ್ಪ ಅಮ್ಮನ್ ಬಿಟ್ರೆ ತಾಳಿ ಕಟ್ದವ್ರು ಮಾತ್ರ ಹಚ್ಬೇಕು. ಬೇರೆ ಯಾರೋ ನನ್ನ ಹಣೆ ಕುಂಕುಮ ಇಡೋದು ನನ್ಗಿಷ್ಟ ಇಲ್ಲ ಸತ್ಯಣ್ಣ. ಅಯ್ಯೋ, ಏನೂ ಆಗಲ್ಲಮ್ಮ. ದೇವಸ್ಥಾನದ ಅರ್ಚಕರು, ಮಠದ ಗುರುಗಳು ಎಲ್ಲ ತಂದೆ ಸಮಾನ. ಹಚ್ಚಿಸ್ಕೋ, ಏನೂ ಆಗಲ್ಲ. ಸ್ವಾಮಿಗಳೇ, ನೀವು ಹಚ್ಚಿ. ಸಾಹೇಬ್ರೆ, ನೀವಾ? ಸತ್ಯಣ್ಣ, ಗೊತ್ತಾಯ್ತಾ? ಏನ್ ಸಾಹೇಬ್ರೆ ಇದು? ಎಲ್ಲ ತಮಗೋಸ್ಕರನೇ. ಅಲ್ಲ ಭೂಮಿ, ನಾನು ನಿನ್ನ ನಿರ್ದೋಷಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ಮೇಲೂ ಅಳ್ಮುಂಜಿ ಆಗ್ತಿದೆಯಲ್ಲ, ಯಾಕೆ ನೀನು? ಸ್ವಲ್ಪ ಧೈರ್ಯ ತರ್ಸೋಣ, ನಗು ತರ್ಸೋಣ ಅಂತ ಹೀಗೆ ಮಾಡ್ದೆ ಅಷ್ಟೆ. ಸತ್ಯ ಹೇಳ್ತೀನಿ ಭೂಮಿ, ನೀನು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನಾನು ತಡೆಯೋದಕ್ಕಾಗ. ಸತ್ಯಣ್ಣ, ನೀರ್ ತಗೊಳ್ಳಿ. ಸಾಹೇಬ್ರೆ, ನೀವ ಏನ್ ಭೂಮಿ, ನೀನು ಸಾಹೇಬ್ರನ್ನ ರೋಡಲ್ಲಿ ತಪ್ಕೊಂಡು ನಿಂತಿದ್ಯಾ? ಅಯ್ಯೋ, ಸಾರಿ ಸಾಹೇಬ್ರೆ. ಪರವಾಗಿಲ್ಲ, ನಂಗೆ ಅರ್ಥ ಆಗತ್ತೆ. ನಾನು ಬರ್ತೀನಿ. ಯಾವಾಗಲೂ ನಗ್ತಾರೆ.